ಮಮ್ಮಿ ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲರ ಹತ್ರ ಸೈಕಲ್ ಇದೆ, ನಿಮ್ಮಪ್ಪಂಗೆ ಹೇಳು. ಕೆವಿನ್, ನಿನಗೀಗ ಗೇರ್ ಸೈಕಲ್ ಅವಶ್ಯಕತೆ ಇಲ್ಲ. ನಿನಗದು ನಾನು ಕೊಡಿಸಿದ್ರು ಕೂಡ ನಿನ್ನ ನೋಡ್ಕೊಳಕ್ಕೆ ಒಬ್ರಿಗೆ ಇಡಬೇಕಾಗುತ್ತೆ. ಇನ್ನೊಂದೆರಡು ವರ್ಷ ಹೋಗ್ಲಿ ಬಿಡು, ಕೊಡಿಸ್ತೀನಿ. ಹಂಗಾದ್ರೆ ಸೈಕಲ್ ಆಮೇಲೆ ಕೊಡ್ಸುವಂತೆ, ಈಗ ನಂಗೆ ಐಪ್ಯಾಡ್ ಕೊಡ್ಸು. ಏನೇ ಹೇಳ್ತಾ ಇದ್ದಾಳೆ? ಪ್ಲೀಸ್ ಡ್ಯಾಡಿ, ನಮ್ಮ ಕ್ಲಾಸಲ್ಲಿ ಎಲ್ಲರ ಹತ್ರ. ಯಾಕಮ್ಮ ತಿಂತಿಲ್ಲ? ಹಲೋ ಅಮೀರ್, ಏನ್ ಈಗ ಕಾಲ್ ಮಾಡಿದ್ದೀರಾ? ಓ ಶಿಟ್, ಈಗ ನೀವೆಲ್ಲಿದ್ದೀರಾ? ಓಕೆ, ಪರ್ಮಿಷನ್ಸ್ನ ಚೆಕ್ ಮಾಡಿ. ಹೊರಗಡೆ ಅವ್ರನ್ನ ಬರೋದಿಕ್ ಬಿಡ್ಬೇಡಿ. ನಾನು ತಕ್ಷಣ ಬರ್ತೀನಿ. 15 ಮಿನಿಟ್ಸ್. ಏನ್ರಿ, ಏನಾಯ್ತು? ಒಂದು ಚಿಕ್ಕ ಎಮರ್ಜೆನ್ಸಿ, ನಾನು ಇಮಿಡಿಯೇಟ್ ಆಗಿ ಹೋಗ್ಬೇಕು. ಎಲ್ಲಿ? ಅದನ್ನ ಬಂದು ಹೇಳ್ತೀನಿ, ನೀವು ಊಟ ಮಾಡಿ. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನೀವೆಲ್ಲ ಮಲ್ಕೊಳ್ಳಿ. ಸರ್, ಆ ಹುಡುಗಿ ಹೇಳಿಕೆ ಪ್ರಕಾರ ಅವರ ತಲೆ ಈ ಗೋಡೆಗೆ ತಗಲಿ ರಕ್ತದ ಕಲೆ ಆಗಿದೆ. ಓಕೆ ಅಮೀರ್, ಕಾಲ್ ದ ಫಾರೆನ್ಸಿಕ್ ಟೀಮ್. ಅವ್ರು ಆಲ್ರೆಡಿ ಬಂದಿದ್ದಾರೆ ಸರ್. ಗುಡ್ ಈವ್ನಿಂಗ್ ಸರ್. ವಿನೋದ್, ಎವಿಡೆನ್ಸ್ ಸೆಕ್ಯೂರ್ ಮಾಡಿದ್ಮೇಲೆ ಎಲ್ಲಾನು ಫೋಟೋ ತೆಗಿರಿ. ಓಕೆ ಸರ್. ಡೋಂಟ್ ಮಿಸ್ ಎನಿಥಿಂಗ್. ಸರಿ ಸರ್. ವಿಕ್ಟಿಮ್ ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡೋದಾದ್ರೆ ಬಂದವ್ರು ಯಾರೋ ಗ್ಲೌಸ್ ಹಾಕೊಂಡು ಬಂದಿದ್ದಾರೆ. ಸೊ ದೇರ್ ಇಸ್ ನೋ ಪಾಸಿಬಲ್ ಫಾರ್ ಫಿಂಗರ್ ಪ್ರಿಂಟ್ಸ್. ಸೊ ನಮಗಿರೋ ಒಂದೇ ಒಂದು ಎವಿಡೆನ್ಸ್ ಏನು ಅಂದ್ರೆ ಈ ಬ್ಲಡ್ ಸ್ಟೈನ್ ಮಾತ್ರ. ಓಕೆ ಸರ್, ಲೆಟ್ ಮಿ ಚೆಕ್. ನಿನ್ನ ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿರೋ ಆ ವ್ಯಕ್ತಿ ಬಗ್ಗೆ ನೀನು ಇನ್ನೇನಾದ್ರೂ ಹೇಳಕ್ಕಾಗತ್ತಾ? ಅವ್ರ ಮುಖ ನಾನು ನೋಡಿಲ್ಲ ಸರ್, ಆದ್ರೆ ಸ್ವಲ್ಪ ದಪ್ಪ ಇದ್ರು, ಯಾವುದೋ ಒಂಥರ ಜಾಕೆಟ್ ತರ ಹಾಕೊಂಡಿದ್ದ ಅಂತ ಅನ್ಸ್ತಿದೆ ಸರ್. ನೆನ್ನೆ ಮಿಸ್ ಆಗಿರೋ ಡಾಕ್ಟರ್ ಕೂಡ ಸ್ವಲ್ಪ ದಪ್ಪನೇ ಇದ್ದ ಅಲ್ವಾ? ಯು ನೋ ಹಿಮ್ ರೈಟ್? ನೆನ್ನೆ ರಾತ್ರಿ ಅವ್ರು ನಿನಗೆ ಕಳಿಸಿರೋ ಮೆಸೇಜು, ಇವತ್ತು ರಾತ್ರಿ ನಡೆದಿರೋ ಘಟನೆ ನೋಡ್ತಾ ಇದ್ರೆ ಐ ಫೀಲ್ ಸಮಥಿಂಗ್ ಇಸ್ ಕನೆಕ್ಟಿಂಗ್ ಸಮ್ವೇರ್. ವಾಟ್ ಡು ಯು ಥಿಂಕ್? ಅಂದ್ರೆ ನೀವ್ ಹೇಳ್ತಾ ಇರೋದು ನನ್ನ ಅಟ್ಯಾಕ್ ಮಾಡಿರೋದು ಡಾಕ್ಟರ್ ಅಂತಿದ್ದೀರಾ?
ಬಟ್ ವೈ? ಅದು ನನಗೆ ಗೊತ್ತಿಲ್ಲ. ಸ್ವಲ್ಪ ದಪ್ಪ ಇದ್ದಾನೆ ಅಂತ ಹೇಳಿದೆ ಅಲ್ವಾ? ಅಂಡ್ ವಾಟ್ ಅಬೌಟ್ ಹೈಟ್? ಹೈಟು ಹೈಟ್ ಅಂತಂದ್ರೆ ಸಂಜು ಅಷ್ಟು ಹೈಟ್ ಇದ್ದ. ಇವ್ರು ಯಾರು? ಇವ್ ನನ್ನ ಫಿಯಾನ್ಸಿ ಸರ್, ಸಂಜು ಅಂತ. ಅಂದ್ರೆ ನೀನ್ ಮನೆಗೆ ಬಂದ್ಮೇಲೆ ಇವನಿಗೆ ಫೋನ್ ಮಾಡಿದ್ದ? ಮಾಡಿದ್ದೆ ಸರ್, ಆದ್ರೆ ಇವನ್ ಫೋನ್ ಸ್ವಿಚ್ ಆಫ್ ಆಗಿತ್ತು. ನೀವ್ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದೀರಾ? ನಾನು ಸ್ವಿಚ್ ಆಫ್ ಮಾಡಲಿಲ್ಲ ಸರ್. ಮತ್ತೆ ಚಾರ್ಜ್ ಡೌನ್ ಆಗಿ ಅದು ಆಫ್ ಆಗಿದೆ. ನಾನು ಇವಳನ್ನ ಡ್ರಾಪ್ ಮಾಡೋದಕ್ಕೆ ಮುಂಚೆನೆ ಫೋನ್ ಆಫ್ ಆಗಿತ್ತು ಸರ್. ಮನೆಗೆ ಹೋಗಿದ ತಕ್ಷಣ ಚಾರ್ಜ್ ಮಾಡಲ್ವಾ? ಚಾರ್ಜ್ಗೆ ಹಾಕಿದೆ ಸರ್, ಆದ್ರೆ ಆನ್ ಮಾಡೋದು ಬರ್ತಿದೆ. ಮತ್ತೆ ನೀನ್ ಹೇಗೆ ಇಲ್ಲಿಗೆ ಬಂದೆ? ಫೋನ್ ಚಾರ್ಜ್ ಆಗಿ ಆನ್ ಮಾಡಿದ್ಮೇಲೆ ಅವಳದು ಮಿಸ್ ಕಾಲ್ಸ್ ಇತ್ತು ಸರ್. ಅದಾದ್ಮೇಲೆ ನಾನೇ ಫೋನ್ ಮಾಡಿದ್ದೆ ಸರ್. ಆ ಗಾಯ ಏನು ನೆತ್ತಿ ಮೇಲೆ? ಸರ್ ಅದು ಮನೆಯಿಂದ ಆಚೆ ಹೋಗುವಾಗ ಹೊಸ್ಲು ಹೊಡ್ಕೊಂಡೆ ಸರ್. ಟೆನ್ಷನ್ ಅಲ್ಲಿ ನೋಡ್ಕೊಳ್ಳಿಲ್ಲ ಸರ್. ಓ, ಇದ್ಯಾವಾಗ ನಡೀತು? ಸ್ವಲ್ಪ ಹೊತ್ತಿಗೆ ಮುಂಚೆ ಸರ್. ಸ್ವಲ್ಪ ಹೊತ್ತಿನ ಮುಂಚೆ ಅಂದ್ರೆ? ರೀತು, ನೀನ್ ಇವನ್ನ ಲಾಸ್ಟ್ ಟೈಮ್ ಭೇಟಿ ಆಗ್ಬೇಕಾದ್ರೆ ಇವನ್ ಹಣೆ ಮೇಲೆ ಗಾಯ ಆಯ್ತಾ? ಇಲ್ಲ ಸರ್. ಐಸಿ, ನಿನ್ ಮೇಲೆ ಅಟ್ಯಾಕ್ ಮಾಡಿರೋ ವ್ಯಕ್ತಿಗೆ ನೀನು ಫ್ಲವರ್ ವಾಸ್ ತಗೊಂಡು ಹೊಡೆದೆ ಅಂತ ಹೇಳ್ದೆ ಅಲ್ವಾ? ಹೌದು, ಹೊಡೆದೆ. ಅದಾದ್ಮೇಲೆ ರೂಮಿಗೆ ಓಡ್ ಹೋದೆ. ಸರ್, ಅಂದ್ರೆ ನಿಮ್ ಉದ್ದೇಶ ಏನು? ಅವಳನ್ನ ಹತ್ಯೆ ಮಾಡೋದಕ್ಕೆ ಬಂದಿದ್ದು ನಾನೇ ಅಂತ ಹೇಳ್ತಿದ್ದೀರಾ? ನೀನೀಗ ನಗ್ತಾ ಆಕ್ಟ್ ಮಾಡೋದನ್ನ ನಿಲ್ಸು. ನಿನಗೆ ಅರ್ಥ ಆಗಿದೆ ಅಲ್ವಾ? ನಿನ್ ಮೇಲೆ ಅನುಮಾನ ಪಡೋದಕ್ಕೆ ರೀಸನ್ಸ್ ಇದೆ. ಸಿ ಮಿಸ್ಟರ್, ನಾನು ಮನಸ್ಸು ಮಾಡಿದ್ರೆ ಸಿಚುವೇಶನ್ ಎವಿಡೆನ್ಸ್ ಇಟ್ಕೊಂಡು ನಿನ್ನ ಈಗಲೇ ಅರೆಸ್ಟ್ ಮಾಡಬಹುದು. ಸರ್ ಪ್ಲೀಸ್ ಸ್ಟಾಪ್ ದಿಸ್. ಸಂಜುನು ನಾನು ವಿ ಬೋತ್ ಲವ್ ಈಚ್ ಅದರ್. ನಮ್ಗೆ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ನೀವು ಅನಾವಶ್ಯಕವಾಗಿ ಸಂಜು ಮೇಲೆ ಅನುಮಾನ ಪಡ್ತಿದ್ದೀರಾ ಅಂತ ಅನ್ಸ್ತಿದೆ ಸರ್. ತಪ್ಪು ಮಾಡಿರೋರು ಮಾತ್ರ ಓಡ್ ಹೋಗ್ತಾ ಇದ್ದಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಓಕೆ, ಕಾಮ್ ಡೌನ್. ಸದ್ಯಕ್ಕೆ ಬಿಟ್ಬಿಡ್ತೀನಿ. ಇಲ್ಲಿಗೆ ಬಂದಿದ್ದು ಯಾರೇ ಆಗಿದ್ರು ಅವ್ರ ಉದ್ದೇಶ ಒಂದು ನಿನ್ನ ಸಾಯಿಸೋದು ಇಲ್ಲ ಕಿಡ್ನಾಪ್ ಮಾಡೋದಾಗಿರುತ್ತೆ. ಎರಡರಲ್ಲಿ ಯಾವುದೇ ಆಗಿರ್ಬೋದು. ಇದ್ದಕ್ಕಿದ್ದ ಹಾಗೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದಾನೆ ಅಂತಂದ್ರೆ ನಿನಗೆ ಶತ್ರುಗಳು ಯಾರಾದ್ರೂ ಇದಾರೆ ಅನ್ಸುತ್ತಾ? ಇಲ್ಲ ಈ ಮಧ್ಯಕಾಲದಲ್ಲಿ ನಡೆದಿರೋ ಸ್ಟ್ರೇಂಜ್ ಇನ್ಸಿಡೆಂಟ್ ಆ ಥರದ್ದೇನಾದ್ರೂ? ಇಲ್ಲ ಸರ್, ಆ ಥರದ್ದೇನು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಅದು ಏನೇ ವಿಷಯ ಆಗಿದ್ರು ನನಗೆ ಹೇಳಿ. ಸರ್ ಅದೇನು ಅಂದ್ರೆ, ಗೋನ್, ಏನೇ ವಿಷಯ ಆದ್ರೂ ಹೇಳಿ. ಒಂದ್ 2-3 ತಿಂಗಳು ಹಿಂದೆ ಬಟ್ಟೆ ತಗೊಳಕ್ ಹೋಗಿದ್ದಾಗ ನನ್ಗೂ ಸಂಜುಗೆ ಸಂಬಂಧಪಟ್ಟಿರೋ ಒಂದ್ ಇನ್ಸಿಡೆಂಟ್ ಆಯ್ತು. ಆದ್ರೆ ಅದು ನೀನ್ ಆ ವಿಷಯನೆಲ್ಲ ಹೇಳಕ್ ಹೋಗ್ಬಿಡ. ಅದೆಲ್ಲ ಅವತ್ತೇ ಅಲ್ಲಿಗೆ ಮುಗ್ದೋಗಿದೆ. ಬಾಯ್ ಮುಚ್ಚು. ಅವಶ್ಯಕತೆ ಇದೆಯೋ ಇಲ್ಲ ಅಂತ ನೀನ್ ಡಿಸೈಡ್ ಮಾಡಿದ್ರೆ ನಾವೇನಿಲ್ಲಿ ಕಿತ್ತಾಕಕ್ ಬಂದಿದೀವಾ? ಕೇಳಿದಾಗ ಮಾತ್ರ ಉತ್ತರ ಹೇಳ್ಬೇಕು. ಸುಮ್ನೆ ಬಾಯ್ ಬಿಟ್ರೆ ಸಾಯಿಸ್ಬಿಡ್ತೀನಿ. ಸಾರಿ ಸರ್. ಓಕೆ, ನೌ ಟೆಲ್ ಮಿ ಅಬೌಟ್ ಇನ್ಸಿಡೆಂಟ್. ಕಣ್ಣಿಗೆ ಕಟ್ಟೋ ಹಾಗೆ ನನಗೆ ಹೇಳ್ಬೇಕು. ಅರ್ಥ ಆಯ್ತಾ? ನಾನು ಹೇಳ್ತೀನಿ ಸರ್. ಅಲ್ಲಿರೋದು ತೋರಿಸಿ. ಇದು ಹೇಗಿದೆ? ಮತ್ತೆ ಶುರು ಮಾಡಿದ್ಲು. ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಹೋಗಿ ಸೈಜ್ ಆಗುತ್ತೆ ಇಲ್ವಾ ಅಂತ ನೋಡು. ರೀತು, ಬೇಗ ಬಾ, ನನಗೆ ಬೇರೆ ಕೆಲಸ ಇದೆ. ಹಲೋ, ಹುಡುಗಿರ ಜೊತೆ ಶಾಪಿಂಗ್ ಬಂದಾಗ ಸ್ವಲ್ಪ ಪೇಷನ್ಸ್ ಇಂದ ಇರ್ಬೇಕು. ಮಾತಾಡ್ಕೊಂಡು ಇಲ್ಲೇ ಇರು. 1 ಮಿನಿಟ್ ಅಲ್ಲಿ ಬರ್ತೀನಿ. ನೀನ್ ಅಲ್ಲೇ ಇರು, ಮತ್ತೆ ಬರ್ಬೇಡ.